ಆದಿಕಾಂಡ 12ನೇ ಅಧ್ಯಾಯ 1ನೆಯ ವಾಕ್ಯ. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ಈ ವಾಕ್ಯದಲ್ಲಿ ದೇವರು ಅಬ್ರಹಾಮನನ್ನು ಕರೆಯುತ್ತಿರುವಂಥ ಸಮಯದಲ್ಲಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಅಬ್ರಹಾಮನು ಯಾವೊಂದು ಸ್ಥಳದಲ್ಲಿ, ಯಾವ ಜನರ ಮಧ್ಯದಲ್ಲಿ, ಯಾವೊಂದು ಪರಿಸ್ಥಿತಿಯಲ್ಲಿ ಇದ್ದನೋ ಅದೆಲ್ಲವನ್ನೂ ಕೂಡ ಬಿಟ್ಟು ತಾನು ತೋರಿಸುವಂಥ ಒಂದು ದೇಶಕ್ಕೆ ಹೊರಟು ಹೋಗಬೇಕೆಂಬುದಾಗಿ ದೇವರವನೊಟ್ಟಿಗೆ ಮಾತನಾಡಿ ನುಡಿಯುತ್ತಾ ಇದ್ದಾರೆ. ಅದರ ನಂತರ ದೇವರು ಅನೇಕ ಆಶೀರ್ವಾದಗಳನ್ನು ಕೂಡ ಅವನ ಜೀವಿತದಲ್ಲಿ ನುಡಿದು, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನೀನು ಆಶೀರ್ವಾದ ನಿಧಿಯಾಗಿರು, ಈ ರೀತಿಯಾಗಿ ಅನೇಕ ಕಾರ್ಯಗಳನ್ನು ಹೇಳಿ ಅವನನ್ನು ಕರೆಯುತ್ತಾ ಇದ್ದಾರೆ. ಅಂದರೆ ದೇವರು ಅವನನ್ನು ಕರೆಯುವಂಥ ಸಮಯದಲ್ಲಿಯೇ ದೇವರಿಗೆ ಏನೋ ಒಂದು ದೊಡ್ಡ ಉದ್ದೇಶ ಇದೆ ಎಂಬುದನ್ನು ಅಬ್ರಹಾಮನು ಅರಿತುಕೊಂಡ. ಆದರೆ ಆ ಉದ್ದೇಶ ಎಷ್ಟರ ಮಟ್ಟಿಗೆ ದೊಡ್ಡದ್ದು ಎಂಬುದನ್ನು ಆ ಕ್ಷಣದಲ್ಲಿ ಅವನು ಅರಿಯದೇ ಇದ್ದರೂ ಕೂಡ ದೇವರ ದೊಡ್ಡ ಉದ್ದೇಶವು ನನ್ನ ಮೂಲಕವಾಗಿ ನೆರವೇರುತ್ತದಲ್ಲ ಎಂಬುದಾಗಿ ಆತನು ಹೇಳಿದಂತೆ ಮಾಡುವುದಕ್ಕೆ ತನ್ನ ಜೀವಿತವನ್ನು ಅರ್ಪಿಸಿ ಆ ದಿವಸ ಮೊದಲುಗೊಂಡು ದೇವರು ಏನೇ ಹೇಳಿದರೂ ಕೂಡ ಅದಕ್ಕೆ ವಿಧೇಯನಾಗುತ್ತಾ ಜೀವಿಸಿದ ದೇವರು ಅಬ್ರಹಾಮನನ್ನು ಬಹಳವಾಗಿ ಮೆಚ್ಚಿ ಅವನ ವಿಷಯದಲ್ಲಿ ತಾನು ನುಡಿದಂಥ ವಾಗ್ದಾನವನ್ನು ಇಂದಿನವರೆಗೂ ಕೂಡ ನೆರವೇರಿಸುತ್ತಾ ಇದ್ದಾರೆ. ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ಕೂಡ ನಮ್ಮ ಜೀವಿತಗಳಲ್ಲಿ ದೇವರು ನಮ್ಮನ್ನು ಕರೆಯುವಾಗ, ದೇವರು ನಮ್ಮನ್ನು ಪ್ರತ್ಯೇಕಿಸುವಾಗ ಅದು ದೇವರ ಅತಿ ದೊಡ್ಡ ಉದ್ದೇಶಕ್ಕಾಗಿ ಎಂಬುದನ್ನು ನಾವು ಮೊದಲನೆಯದಾಗಿ ಅರಿತುಕೊಳ್ಳಬೇಕು. ಇದನ್ನು ಅರಿಯದೆ ಹೋಗುವಾಗಲೇ ಇಹಲೋಕದ ಕಾರ್ಯಗಳು, ಇಹಲೋಕದ ಸಂತೋಷಗಳು, ಇಹಲೋಕದ ವಿಷಯಗಳೇ ದೊಡ್ಡದಾಗಿ ಕಂಡು ದೇವರ ಕರೆಯುವಿಕೆಗೆ ನಾವು ಸಮರ್ಪಿಸುವುದಕ್ಕಾಗದೆ ಹೋಗುವಂಥದ್ದು. ಯಾವಾಗ ದೇವರ ಉದ್ದೇಶಗಳು ಬಹಳ ದೊಡ್ಡದ್ದು, ಅಂಥ ಉದ್ದೇಶಗಳನ್ನಿಟ್ಟಿರುವಂಥ ದೇವರು ನನ್ನನ್ನು ಕರೆಯುತ್ತಾ ಇದ್ದಾನೆಂಬುದಾಗಿ ನಾವು ಅರಿತುಕೊಳ್ಳುತ್ತೇವೋ ಆಗ ದೇವರು ಹೇಳುವಂಥ ಪ್ರತಿಯೊಂದು ಮಾತನ್ನು ಕೇಳುವುದಕ್ಕೂ ಅದಕ್ಕೆ ವಿಧೇಯರಾಗುವುದಕ್ಕೂ ನಮ್ಮನ್ನು ಸಮರ್ಪಿಸುತ್ತೇವೆ. ಆ ರೀತಿಯಾಗಿ ಸಮರ್ಪಿಸುವಾಗ ಕೂಡ ದೇವರು ಒಂದು ವೇಳೆ ನಮ್ಮೊಟ್ಟಿಗೆ ನೇರವಾಗಿ ಮಾತನಾಡಿ ಕೆಲವೊಂದು ಆಶೀರ್ವಾದಗಳನ್ನು ನುಡಿದರೂ ಕೂಡ ಆ ಆಶೀರ್ವಾದವು ಪರಿಪೂರ್ಣಗೊಳ್ಳುವಾಗ ಅದು ಎಷ್ಟು ದೊಡ್ಡದಾಗಿರುತ್ತದೆ ಎಂಬುದನ್ನು ಮನುಷ್ಯ ಮಾತ್ರದವರಾಗಿರುವಂಥ ನಮ್ಮಿಂದ ಕಲ್ಪಿಸಿಕೊಳ್ಳುವುದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ದೇವರು ಅಂಥ ದೊಡ್ಡ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ಆಲೋಚಿಸುವಂಥದ್ದು. ಆದ್ದರಿಂದ ದೇವರು ದೊಡ್ಡ ಕಾರ್ಯವನ್ನು ಮಾಡುವುದಕ್ಕಿದ್ದಾರೆ ಎಂಬುದನ್ನು ಅರಿತು ಅದಕ್ಕೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ವಿಧೇಯರಾಗುತ್ತಾ ನಡೆದರೆ ಸಾಕು. ಕರ್ತನು ತನ್ನ ಬಲಕ್ಕನುಸಾರವಾಗಿ, ತನ್ನ ಜ್ಞಾನಕ್ಕನುಸಾರವಾಗಿ, ತನ್ನ ಮಹಿಮೆಗೋಸ್ಕರವಾಗಿ, ತನ್ನ ನಾಮದ ಘನತೆಗನುಸಾರವಾಗಿ ಮಹತ್ ಕಾರ್ಯಗಳನ್ನು ಮಾಡುತ್ತಾರೆ. ಆಗ ಆತನು ನೆರವೇರಿಸುವಂಥ ಮಹತ್ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ, ಜೀವಿತದ ಮೂಲಕವಾಗಿ ನಾವು ಕಂಡು ಹರ್ಷಿಸಬಹುದಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರು ನಿಮ್ಮನ್ನು ಕರೆಯುತ್ತಾ ಇರುವಾಗ ಏನೋ ಅಲ್ಪವಾದಂಥ ವಿಷಯಕ್ಕೋಸ್ಕರ ಕರೆಯುತ್ತಾ ಇಲ್ಲ. ಆತನ ಕರೆಯುವಿಕೆಯು ಬಹಳ ಶ್ರೇಷ್ಠವಾದಂಥ, ಉನ್ನತವಾದಂಥ ಉದ್ದೇಶದಿಂದಲೇ ಎಂಬುದನ್ನು ಅರಿತು ಕರ್ತನು ಕರೆಯುವಾಗ ಅದನ್ನು ಅಸಡೆ ಮಾಡದೆ ಆತನ ಮಾತಿಗೆ ವಿಧೇಯರಾಗುವಂಥ ಪೂರ್ಣವಾದಂಥ ಸಮರ್ಪಣೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಒಂದು ಅಬ್ರಹಾಮನನ್ನು ನೀನು ಕರೆದಾಗ ಅವನ ಜೀವಿತದಲ್ಲಿ ಕರ್ತನೆ ನೀನು ಅನೇಕ ದೊಡ್ಡ ದೊಡ್ಡ ಉದ್ದೇಶಗಳನ್ನು ಇಟ್ಟಿದ್ದೆ. ಅಬ್ರಹಾಮನು ಅದನ್ನು ಅರಿತು ಆ ದಿವಸ ಮೊದಲುಗೊಂಡವಪ್ಪ ನಿನಗೆ ವಿಧೇಯನಾಗುವುದಕ್ಕೆ ಪ್ರಾರಂಭಿಸಿ ಜೀವಿತ ಪೂರ್ತಿ ನಿನಗೆ ವಿಧೇಯನಾಗುತ್ತಾ ನಡೆದುಕೊಂಡ ಹಾಗೆ ದಿವಸಗಳಲ್ಲಿ ನಾವು ಕೂಡ ನಮ್ಮ ವಿಷಯವಾಗಿ ಅಪ್ಪ ನೀನಿಟ್ಟಿರುವಂಥ ಉದ್ದೇಶಗಳು ದೊಡ್ಡದಾಗಿದೆ. ಅದಕ್ಕಾಗಿ ನೀನು ನಮ್ಮನ್ನು ಕರೆಯುತ್ತಾ ಇದ್ದೀಯಾ, ಕರೆದಿದ್ದೀಯಾ ಎಂಬುದನ್ನು ಅರಿತು ಈ ದಿವಸಗಳಲ್ಲಿ ಅಪ್ಪ ಸಮರ್ಪಿಸಿ ವಿಧೇಯತೆಯಿಂದ ನಡೆದುಕೊಳ್ಳುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು, ಬಲಪಡಿಸು ಕರ್ತನೆ. ಆಶೀರ್ವದಿಸಪ್ಪ. ನಿನ್ನ ಮಕ್ಕಳ ಜೀವಿತದಲ್ಲಿರುವಂಥ ಒಂದೊಂದು ಉದ್ದೇಶಗಳು ನೆರವೇರಲಿ, ನಿನ್ನ ಆಗ್ರಹಗಳು ಪರಿಪೂರ್ಣಗೊಳ್ಳಲಿ ಕರ್ತನೆ. ವಿಧೇಯತೆಗೆ ಸಮರ್ಪಿಸ್ತಾ ಇರುವಂಥ ಒಬ್ಬೊಬ್ಬರ ಜೀವಿತವು ಆಶೀರ್ವದಿಸಲ್ಪಟ್ಟು ಶ್ರೇಷ್ಠತೆಗಳನ್ನು, ಅದ್ಭುತಗಳನ್ನು, ಮಹಿಮೆಯನ್ನು ಕಂಡು ಅಪ್ಪ ಹರ್ಷಿಸಲಿ. ಪ್ರತಿಯೊಬ್ಬೊಬ್ಬರ ಮೂಲಕವಾಗಿ ಅಪ್ಪ ನಿನ್ನ ನಾಮಕ್ಕೆ ಶ್ರೇಷ್ಠವಾದ
ಮಾಡುವಂಥ ಘನತೆ ಸಲ್ಲಿ ಅನೇಕರಪ್ಪ ನಿನ್ನನ್ನು ಕಂಡುಕೊಳ್ಳುವುದಕ್ಕೆ ಮಾರ್ಗವಾಗಲಿ. ನೀನು ಆ ರೀತಿಯಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನ್ಮೂಲಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.